ಕ್ಷಣವನು ಕೇಶವ ಮಧುಸೂದನ ಮಾಧವ ಕೇಶವ ಮಧುಸೂದನ. ಹಲೋ ಹಾಯ್ ನಮಸ್ತೆ. ಸೊ ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಸ್ವರ್ಣಗಿರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ನನ್ನ ಪ್ಲೇಸಿಂದ ಈ ಸ್ವರ್ಣಗಿರಿ 1 ಅವರ್ ಜರ್ನಿ ಆಗುತ್ತೆ. ಈ ಸ್ವರ್ಣಗಿರಿ ಬರೋದು ಭುವನಗಿರಿ ಅನ್ನೋ ಡಿಸ್ಟಿಕಲ್ಲಿ. ಸೊ ನೀವು ಕಾರ್ ಇದ್ದರೆ ಅಲ್ಲಿಂದ ನಿಮಗೆ 10 ಮಿನಿಟ್ಸ್ ಜರ್ನಿ ಆಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ರಿಕ್ಷಾ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಆ್ಯಂಡ್ ನನ್ನ ಬಗ್ಗೆ ಹೇಳಬೇಕು ಅಂತ ಅಂದರೆ ನನಗೆ ಪಾರ್ಟಿ ಮೋಜು ಮಸ್ತಿ ಇದೆಲ್ಲದಕ್ಕಿಂತ ನನಗೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಟೆಂಪಲ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಅದರಲ್ಲೂ ನನಗೆ ಗೋವಿಂದನ ಟೆಂಪಲ್ಸ್ ಅಂದರೆ ತುಂಬ ಇಷ್ಟ. ಗೋವಿಂದನ ದರ್ಶನಕ್ಕೋಸ್ಕರ ನಾನು ಎಷ್ಟು ದೂರ ಬೇಕಾದರೂ ನಾನು ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ಈ ಟೆಂಪಲ್ಗೆ ನೀವು ಸಂಜೆ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಾವೆಲ್ಲಿಗೆ ಸನ್ಸೆಟ್ ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ನನಗೆ ಸನ್ಸೆಟ್ಟು ಅದು ರೇಸ್ ಎಲ್ಲ ಫೇಸ್ಗೆ ಬೀಳ್ತಾ ಇದೆ. ಅದು ನನಗೆ ಚೆನ್ನಾಗಿ ಕೂಡ ಫೀಲ್ ಆಗ್ತಾಯಿತ್ತು. ಹಾಗಾಗಿ ನಾನು ಸೆಲ್ಫಿ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಸೊ ಬ್ಯಾಂಗ್ಳೂರಿಂದ ಬರೋರಾಗಿದೆ ನೀವು ಬ್ಯಾಂಗ್ಳೂರಿಂದ ಹೈದ್ರಾಬಾದಿಗೆ ಬಂದುಬಿಟ್ಟು ಅಲ್ಲಿ ನಿಮಗೆ ಭುವನಗಿರಿ ಸಿಗುತ್ತೆ. ಭುವನಗಿರಿನಲ್ಲಿ ನಿಮಗೆ ರಿಕ್ಷಾ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹೈದ್ರಾಬಾದಿಂದ ಭುವನಗಿರಿಗೆ ಬಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಹತ್ರ ಓನ್ ವೆಹಿಕಲ್ ಇದ್ದರೆ ನೀವು ಅಲ್ಲಿಂದ ಕೂಡ ನೀವು ಹೋಗ್ಬೋದು. 10 to 15 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಸೊ ಫೈನಲಾಗಿ ನಾವು ಟೆಂಪಲ್ ರೀಚ್ ಆದ್ವಿ ಇಲ್ಲಿ. ಸೊ ನನ್ನ ಹಸ್ಬೆಂಡ್ ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದರು. ನಾನು ಇಲ್ಲೇ ಟೆಂಪಲ್ ಮುಂದೆ ನಾನು ನಿಲ್ಕೊಂಡೆ. ಸೊ ಇಲ್ಲಿ ನಾನು ಸ್ವಲ್ಪ ಕಾಲು ಕೂಡ ವಾಶ್ ಮಾಡಿಕೊಂಡು ಸ್ಲಿಪ್ಪರ್ ಕೂಡ ಇಲ್ಲೇ ಆಪೋಸಿಟ್ ನಾನು ಬಿಟ್ಟು ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ಔಟ್ಸೈಡ್ ಈ ಥರ ಕಾಣಿಸುತ್ತೆ. ಇಲ್ಲಿ ನಮಗೆ ಬ್ರಹ್ಮರಥ ಅನ್ನೋ ಸ್ಟ್ಯಾಚ್ಯೂ ಕೂಡ ಕಾಣುತ್ತೆ. ಆ್ಯಂಡ್ ಎಂಟ್ರೆನ್ಸ್ಲಿ ಜಯ ಮತ್ತು ವಿಜಯ ಅನ್ನೋ ದ್ವಾರಪಾಲಕರು ಕೂಡ ಇರ್ತಾರೆ. ಇದು ನಮಗೆ TTD ಫೀಲ್ ಕೊಡುತ್ತೆ. ಮತ್ತು ಎಂಟ್ರೆನ್ಸಲ್ಲೇ ಇಲ್ಲಿ ಗೋವಿಂದನ ಪಾದಗಳು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇದು ನಮಗೆ ತುಂಬ ಡಿವೈನ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಮಗೆ 108 ಮೆಟ್ಟಿಲುಗಳು ಕೂಡ ಇರುತ್ತೆ. ಆ್ಯಂಡ್ ನಾನಿರೋ ಸಿಚುವೇಶನ್ಗೆ ನಾನಿಲ್ಲಿ ನಿಧಾನವಾಗಿ ನಾನು ಮೆಟ್ಟಲನ್ನ ಹತ್ತುತ್ತಾ ಇದ್ದೆ. ನಾನು ಬಿಕಾಸ್ ಏನಕ್ಕೆ ಅಂದರೆ ನಾನು 5 ಮಂತ್ ಪ್ರೆಗ್ನೆಂಟಲ್ಲಿದ್ದೆ. ಹಾಗಾಗಿ ಈ ಟೈಮಲ್ಲಿ ಮೆಟ್ಟಲನ್ನ ಹತ್ತಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಎಲ್ಲ ಗೋವಿಂದನ ಮೇಲೆ ಭಾರ ಹಾಕ್ಬಿಟ್ಟು ಹೋಗಿದ್ದೆ. ಸೊ ಫೈನಲ್ ಆಗಿ ಟೆಂಪಲ್ ಮೇಲೆ ರೀಚ್ ಆದೆ. ಇಲ್ಲಿ ನಮಗೆ ಟಿಕೆಟ್ಸ್ ತೊಗೊಂಡ್ವಿ ಬಿಕಾಸ್ ನಾನು ಅಷ್ಟು ಕ್ರೌಡಲ್ಲಿ ಹೋಗೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ 300 ರೂಪೀಸ್ ಟಿಕೆಟ್ ತೊಗೊಂಡು ನಾವು ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. 6 o'clock ದರ್ಶನ ಸ್ಟಾರ್ಟ್ ಆಯಿತು. ತುಂಬ ಕ್ರೌಡ್ ಇತ್ತು ನಾವು ಹೋಗೋ ಟೈಮಲ್ಲಿ. ಅದಾದಮೇಲೆ ನಮಗೆ ಇಲ್ಲಿ ಎಂಟ್ರೆನ್ಸ್ ಅಂದರೆ ಸ್ಟಾರ್ಟಿಂಗಲ್ಲೇ ಮೇಲ್ಗಡೆ ಗರುಡ ದೇವಂದು ಒಂದು ಮೂರ್ತಿ ಕೂಡ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕೂಡ ಇತ್ತು. ಸೊ ನಾವು ತೊಗೊಂಡಿರೋ ಟಿಕೆಟಲ್ಲಿ ನಮಗೆ ಇಲ್ಲಿ ಒಂದು ಲಡ್ಡು ಮತ್ತು ದೇವರ ವಸ್ತ್ರ ಮತ್ತು 1 ಅವರಲ್ಲಿ ನಮಗೆ ದರ್ಶನ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿ ಫ್ರೀ ದರ್ಶನ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ. ಅದು ಕೂಡ ಚಾರ್ಜಬಲ್ ಆಗಿರುತ್ತೆ. ಲಡ್ಡು, ಪುಳಿಯೋಗರೆ ಮತ್ತು ವಡ ಕೂಡ ಸಿಗುತ್ತೆ. ಇದೆಲ್ಲ ಆದಮೇಲೆ ನಾನಿಲ್ಲಿ ಫೈನಲ್ ಆಗಿ ನೋಡಬೇಕಾಗಿರೋ ಜಾಗ ಬಂದುಬಿಟ್ಟು ಜಲನಾರಾಯಣ. ಸೊ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಅಲ್ಲಿ ಸನ್ಸೆಟ್ ನೋಡಬೇಕಾದ್ರೂ ಕೂಡ ಟೆಂಪಲ್ ಬ್ಯಾಕ್ ಸೈಡಲ್ಲಿ ಮೇಲ್ಗಡೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಫೈನಲ್ ಆಗಿ ಈ ಥರ ಲುಕ್ ಇರುತ್ತೆ ನೋಡಿ ಜಲನಾರಾಯಣದ್ದು. ಯಾವಾಗಲೂ ಇದೇ ಥರನೇ ಇರುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸಂಜೆ ನಾವು ಹೋಗೋ ಟೈಮಲ್ಲಿ ತುಂಬ ಜನ ಕೂಡ ಇದ್ದರು. ಆ್ಯಂಡ್ ಪೂಜೆ ಕೂಡ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಂಗೆ ಬಂದಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗಿತ್ತು. ಹನುಮಾನ್ ಟೆಂಪಲ್ ಇಲ್ಲಿ ಕೆಳಗಡೆ ಇರೋ ರಥ ಬಂದುಬಿಟ್ಟು ನಮ್ಮ ಹಂಪಿಯಲ್ಲಿರೋ ರಥದ ಲುಕ್ಸ್ ಇದೆ ಸೇಮ್. ಸೊ ಟೈಮ್ ಆಗ್ತಾ ಇಲ್ಲಿ ಕ್ರೌಡ್ ಕೂಡ ಕಮ್ಮಿ ಆಯಿತು. ನನಗೂ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು. ನಾನು ತುಂಬ ಚೆನ್ನಾಗಿ ಟೆಂಪಲ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದೆ, ಸುತ್ತಾಡಿದೆ. ಆ್ಯಂಡ್ ಇಲ್ಲಿ ನಾನು ತುಂಬ ಹೊತ್ತು ಕೂತ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಡಿವೈನ್ ಫೀಲ್ ಕೊಡ್ತಾ ಇತ್ತು. ನನಗೆ ಮನಸ್ಸಿಗೆ ಸಮಾಧಾನ ಕೂಡ ಆಗ್ತಾಯಿತ್ತು. ಆ್ಯಂಡ್ ಇಲ್ಲಿ ವರ್ಷಕ್ಕೆ ಒಂದು ಸಲ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ. ಆ ಬ್ರಹ್ಮೋತ್ಸವ ಈ ಥರ ಇರುತ್ತೆ ನೋಡಿ. ನೋಡೋದಕ್ಕೆ ಕಣ್ಣು ಸಾಲದು ಅಂತ ಹೇಳ್ಬೋದು. ಈ ಮೂವಿನಲ್ಲೆಲ್ಲ ತೋರಿಸ್ತಾರಲ್ಲ ದೇವಲೋಕ ಅಂದರೆ ಹೀಗಿರುತ್ತೆ ಅಂತ ಹೇಳಿ. ಸೊ ರಿಯಲ್ಲಾಗಿ ಅದೇ ಥರ ಕಾಣಿಸುತ್ತೆ. ಸೊ ಅದು ಬಿಟ್ಟರೆ ನಮಗೆ ನಾರ್ಮಲ್ ಡೇಸಲ್ಲಿ ಯಾವ ಥರ ಅಂದರೆ ಇದೇ ಥರ ಇರುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಈ ಥರ ಇರುತ್ತೆ ನಾರ್ಮಲ್ ಡೇಸಲ್ಲಿ. ಸೊ ನನಗೆ ನಾರಾಯಣ ಅಂದರೆ ಹೆಚ್ಚು ಪ್ರೀತಿ.
ಭಕ್ತಿಗಿಂತ ಪ್ರೀತಿ ಜಾಸ್ತಿ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಇಲ್ಲಿ ನನಗೆ ಟೆಂಪಲ್ ನೈಟ್ ಲುಕ್ ಮುಗೀತು. ಸೊ ಡೇ ಲುಕ್ಕಲ್ಲಿ ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ನಾವು ನೋಡ್ತಾ ಇರೋದು ಗಿರಿ ಮೇಲೆ ಇರೋ ಮೆಟ್ಟಲುಗಳು, ಅಂದರೆ ಬೆಟ್ಟದ ಮೇಲೆ ಹೋಗಬೇಕಾಗಿರೋ ಮೆಟ್ಟಲುಗಳು. 108 ಮೆಟ್ಟಲುಗಳಿರುತ್ತೆ. ಸೊ ಇದು ಡೇ ಟೈಮ್ನಲ್ಲಿ ಟೆಂಪಲ್ ಡ್ರೋನ್ ವ್ಯೂವ್ನಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇದಾದಮೇಲೆ ಇಲ್ಲಿ ಗರುಡ ದೇವ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ಅಂತ. ಆ್ಯಂಡ್ ಈ ಟೆಂಪಲ್ ತುಂಬ ರೀಸೆಂಟಾಗಿ ಆಗಿದ್ದು, ಸ್ವಲ್ಪ ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಟೆಂಪಲ್ನ 20 ಎಕರೆ ಜಾಗದಲ್ಲಿ ಕಟ್ಸಿದಾರಂತೆ. ಸೊ ಫೈನಲ್ ಆಗಿ ನಮ್ಮದು ಇವತ್ತಿನ ಟ್ರಾವೆಲ್ ಮುಗೀತು. ಸೊ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 10 o'clock ಆಯಿತು. ನನಗೆ ಇಲ್ಲಿಂದ 1 hour ಜರ್ನಿ. ಸೊ ಹಾಗೆ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಆಟ್ರಿಯಂ ಮಾಲಲ್ಲಿ ನಾನೀಸ್ ಪ್ಯೂರ್ ವೆಜ್ ಹೋಟೆಲ್ಗೆ ನಾವು ಹೋಗಿದ್ವಿ. ಸೊ ನಾನೀಸ್ ಹೋಟೆಲ್ ಬಂದುಬಿಟ್ಟು ಅಂದರೆ ನಮಗೆ ತೆಲುಗಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರಲ್ಲ, ನಾನಿ ಅಂತ ಹೇಳಿ, ಅವ್ರ ಹೋಟೆಲ್ ಆಗಿತ್ತು. ಆ್ಯಂಡ್ ನಮಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಸ್ಟಾರ್ಟಿಂಗ್ ಜಿಲೇಬಿ ಕೊಟ್ಟು, ನಂಗೆ ಸ್ವಲ್ಪ ತುಂಬ ಇಷ್ಟ ಸ್ವೀಟ್ಸ್ ಅಂದರೆ. ಅದಾದಮೇಲೆ ನಾನಿಲ್ಲಿ ಮ್ಯಾಂಚೋ ಸೂಪ್ ಮತ್ತು ವೆಜ್ ಬಿರಿಯಾನಿ ತೊಗೊಂಡೆ. ನಾನಂತೂ ಕಂಪ್ಲೀಟ್ ವೆಜಿಟೇರಿಯನ್. ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ನಾನ್ ವೆಜಿಟೇರಿಯನ್, ನಾನು ಮಾತ್ರ ಕಂಪ್ಲೀಟ್ ವೆಜಿಟೇರಿಯನ್ ಆಗಿದ್ದೆ. ಆ್ಯಂಡ್ ಇದಾಗಿತ್ತು ನನ್ನ ಸ್ವರ್ಣಗಿರಿಯ ಒಂದು ದಿನದ ಜರ್ನಿ ಟ್ರಾವೆಲ್ ವಿಡಿಯೋ. ಸೊ ಇದೇ ಥರ ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ನನ್ನ ವಿಡಿಯೋನಲ್ಲಿ ತಪ್ಪಿದ್ರೂ ಕೂಡ ಕಮೆಂಟ್ ಮಾಡಿ, ನಾನು ಅದನ್ನ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.